Hello everyone, you are watching News Insights. Let's watch today's news updates.
ಈ ಕಲಾಕೃತಿಯ ಒಂದು ದೊಡ್ಡ ಚಪ್ಪಾಳೆ. ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಪಾಲ್ಗೊಳ್ಳಿ ಅಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಜೇಶ್ ನಾಯಕ್ ಅಂತ. ಇವತ್ತಿನ ಕಲಾ ಸೌರಭ ಕುರೋನಾರ್ಜುನ ಲೀಗ್ ಅನ್ನುವಂಥ ಒಂದು ಕಾರ್ಯಕ್ರಮ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ನಡೀತು. ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದಂಥ ಕಾರ್ಯಕ್ರಮ ಇಲ್ಲಿವರೆಗೆ ನಡೀತಾ ಇದೆ. ಈಗ ಸುಮಾರು 7:30 ಆಗಿದೆ. ಬೆಳಗಿನಿಂದ ಪ್ರತಿ ಅರ್ಧ ಗಂಟೆಗೆ
ಕಲಾವಿದರು ಹಾಡಿದರು ಸ್ಟೇಜಿನ ಮೇಲೆ. ಕರ್ನಾಟಕ ಕ್ಲಾಸಿಕಲ್ ಸಿಂಗಿಂಗು ಮತ್ತು ಹಿಂದೂಸ್ತಾನಿ ಕ್ಲಾಸಿಕಲ್ ಸಿಂಗಿಂಗ್ ಆಯಿತು. ಆಮೇಲೆ ಗುರು ಶಿಷ್ಯ ಪರಂಪರೆಯಲ್ಲಿ ಗುರುಗಳು ಹಾಡಿದರು, ಗುರುಗಳ ಜೊತೆ ಶಿಷ್ಯರು ಹಾಡಿದರು. ಹೀಗಾಗಿ ಸುಮಾರು 12 ಜನ ಗುರುಗಳು ಮತ್ತು ನಮ್ಮ ಗುರುಗಳು ಅವರು ಎಲ್ಲ ಸೇರಿ ಹಾಡಿದರು. ಸುಮಾರು 200ಕ್ಕಿಂತ ಜಾಸ್ತಿ ಶಿಷ್ಯರು ಸ್ಟೇಜ್ ಮೇಲೆ ಬೇರೆ ಬೇರೆ ಕೃತಿಗಳನ್ನು, ಬೇರೆ ಬೇರೆ ಹಾಡುಗಳನ್ನು ಹಾಡಿದರು. ಅದೇ ರೀತಿ ಇಲ್ಲಿ ಹೊರಗಡೆ ಚಿತ್ರಕಲಾ ಒಂದು ಪ್ರದರ್ಶನ ಆಯಿತು. ಚಿತ್ರಕಲೆಯಲ್ಲಿ 3 ವರ್ಷದ ಹುಡುಗರಿಂದ ಹಿಡಿದು 50 ವರ್ಷದ ಹುಡುಗರು ವಯಸ್ಸಿನ ತನಕ ಅವರು ಚಿತ್ರಕಲೆಯನ್ನು ಬಿಡಿಸಿದರು. ಚಿತ್ರಕಲೆಯಲ್ಲಿ ಅದು ಅವರಿಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತು. ಯಾವ ರೀತಿ ಚಿತ್ರವನ್ನು ಬಿಡಿಸಬೇಕು, ಯಾವ ರೀತಿ ಒಂದು ಆರ್ಟನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಟ್ರೈನಿಂಗು ಗುರುಗಳು ಕೊಟ್ಟರು. ಅದರಲ್ಲಿ ಸುಮಾರು ಒಂದು 100 ಜನ ಹುಡುಗರು ಪಾರ್ಟಿಸಿಪೇಟ್ ಮಾಡಿದರು. ಹೀಗಾಗಿ ಕಾರ್ಯಕ್ರಮ ಸೂಪರಾಗಿ ಎಕ್ದಮ್ ಬ್ಯೂಟಿಫುಲ್ ಆಗಿ ನಡೆದಿದೆ. ಓಕೆ, ಧನ್ಯವಾದ. ಯಾರು ಬಂದಿದೆ ಸರ್? ಬಂದಿರೋರಂತಲ್ಲಿ ಚಿಂತಲ್ಪಣಿ ಶ್ರೀನಿವಾಸ್ ಸರ್ ಬಂದಿದ್ದರು, ದತ್ತಾತ್ರೇಯ ಅವರು ಬಂದಿದ್ದರು, ಮಂಜುನಾಥ್ ಅವರು ಬಂದಿದ್ದರು, ಹಿರೇಮಠ್ ಸರ್ ಅವರು ಬಂದಿದ್ದರು, ಕುಲಕರ್ಣಿ ಅವರು ಬಂದಿದ್ದರು. ಸೊ ಬೇಕಾದ ಜನ ಬಂದಿದ್ದರು. ಸೊ ನಮ್ಮದು ಸಂಸ್ಥೆಯಲ್ಲಿ ಯಾರ್ಯಾರು ಇರ್ತಾರಲ್ಲ ಸಾಮಾನ್ಯ ಜನರು, ಅವರೇ ನಮಗೆ ಮಹತ್ವದ. ಓಕೆ, ಸೊ ಹೀಗೆ ಮಾಡಿ ಅವರಿಗೆ ಒಂದು ಸ್ಟೇಜ್ ಒಂದು ಆಪರ್ಚುನಿಟಿ ಕೊಟ್ಟು ನಾವು ಸ್ಟೇಜ್ ಮೇಲೆ ಅವರಿಗೆ ಹಾಡಿಸೋದು ಮಾಡ್ತೀವಿ. ಇದೇ ನಮ್ಮ ಕೆಲಸ. ಸೊ ನನ್ನ ಹೆಸರು ಡಾಕ್ಟರ್ ರವೀಂದ್ರ ನವಲೆ. ನಾನು ಈ ಕಾರ್ಯಕ್ರಮದ ಬಗ್ಗೆ ನಾನು ಒಂದು ಅರ್ಧ ಗಂಟೆ ಬರಬೇಕು, ನೋಡ್ಕೊಂಡು ಹೋಗೋಣ ಅಂತ ಬಂದವನು ಆ್ಯಕ್ಚುಲಿ ನಾನು. ಓಕೆ, ಇವ್ರದ್ದು ಕಾರ್ಯಕ್ರಮ ನೋಡ್ತಾ ಇಲ್ಲಿ ತನಕ ಇದ್ದೀನಂದರೆ ಲೆಕ್ಕ ಹಾಕಿ ನಾನು ಇವತ್ತು ಮೀಟಿಂಗ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ ಈ ಒಂದು ಸಂಗೀತ ಲೋಕಕ್ಕೆ ಏನು ಕರ್ಕೊಂಡು ಹೋದ್ರಲ್ಲ ನಿಜವಾಗ್ಲು, ಅಲ್ಲಿಂದ ಇನ್ನೂ ನಾನು ಹೊರಗೆ ಬಂದಿಲ್ಲ, ಇನ್ನೂ ಭೂಲೋಕಕ್ಕೆ ಬಂದಿಲ್ಲ ನಾನು ಆ್ಯಕ್ಚುಲಿ, ಟು ಬಿ ಫ್ರ್ಯಾಂಕ್. ಆದರೆ ಇಷ್ಟೊಂದು ಅಪ್ರತಿಮ ಕಲಾವಿದರು ಇದ್ದಾರೆ ಅಂದರೆ, ಸೊ 3 ವರ್ಷದ ಮಕ್ಕಳಿಂದ ಹಿಡಿದು 70-80 ವರ್ಷದ ವಯಸ್ಸಿನವರು ಸಹ ಈ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬರೀ ಭಾಗವಹಿಸಿಲ್ಲ, ಅವರು ಹಾಡಿದ್ದಾರೆ ಅಂದರೆ ಲೆಕ್ಕ ಹಾಕಿ. ಸೊ ಇದಕ್ಕೆಲ್ಲ ಈ ವೇದಿಕೆಯನ್ನು ಮಾಡಿಕೊಟ್ಟಿದ್ದಾರಲ್ಲ ಅಕಾಡೆಮಿಯವರು, ನಿಜವಲ್ಲೂ ಅವರಿಗೆ ಎಷ್ಟು ಹೃದಯಪೂರ್ವಕವಾಗಿ ಅಭಿನಂದಿಸಲು ಕಡಿಮೆ. ಯಾಕಂದರೆ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಸೊ ಈ ಗೊತ್ತಿದ್ದಿರ್ತಕ್ಕಂಥ ಮಕ್ಕಳು ಈಗ ಬರೀ ಬೆಂಗಳೂರಿನಲ್ಲಿದೆ, ಮುಂದಿನ ವರ್ಷ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರಲ್ಲ ಅದೆಲ್ಲ ಅವ್ರು ಹೇಳಿ ನ್ಯಾಷನಲ್ ಲೆವೆಲಲ್ಲಿ ಮಾಡೋ ಪ್ಲ್ಯಾನ್ ಇದೆ. ಕರ್ನಾಟಕ ರಾಜ್ಯ ತುಂಬ ನ್ಯಾಷನಲ್ ಲೆವೆಲ್ನಲ್ಲಿ, ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಹ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ 2026ನಲ್ಲಿ ಮಾಡಬೇಕಂತೇಳಿ. ಇಂಥ ಒಂದು ಒಳ್ಳೆ ಸಂಸ್ಥೆ ಇದೆ. ಇದರದ್ದು ಉಪಯೋಗ ಜನಸಾಮಾನ್ಯರು ತಗೋಬೇಕು. ಇಷ್ಟೊಂದು ಲಕ್ಷಗಟ್ಟಲೆ ಖರ್ಚು ಮಾಡಿ ಕಾರ್ಯಕ್ರಮ ಮಾಡಿದಾಗ ತಮ್ಮ ಮಕ್ಕಳಿಗೆ ಇದರಲ್ಲಿ ಭಾಗವಹಿಸಲಿಕ್ಕೆ ಬಿಡಿ, ಅವರಿಗೆ ಸಂಗೀತ ಕಲೀಲಿ, ಆರ್ಟ್ ಮಾಡಲಿ, ಡ್ಯಾನ್ಸ್ ಕಲೀಲಿ, ಸಾಕಷ್ಟು ಕಲಾವಿದರು ಆಗಲಿಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಅವರಿಗೆ ಈ ಪ್ಲಾಟ್ಫಾರ್ಮಲ್ಲಿ ಯಾರು ನಡೆಸ್ತಿದ್ದಾರೆ, ದತ್ತಾತ್ರೇಯ ಸ್ವಾಮೀಜಿಯವರು ಸರ್ ಅವರು, ಆಮೇಲೆ ಅದೇ ರೀತಿ ಅವ್ರ ಗುರುಗಳು. ಇಲ್ಲಿ ಗುರು ಪರಂಪರೆ ಹೇಳಬೇಕಂದ್ರೆ ಒಂದು ಮಾತಿದೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕ್ತಿ ಅಂತ ನಾವೆಲ್ಲರೂ ಕೇಳ್ತೀವಿ. ಅದು ಇವತ್ತು ನಾನು ಪ್ರತ್ಯಕ್ಷವಾಗಿ ಈ ಒಂದು ಪ್ಲಾಟ್ಫಾರ್ಮಲ್ಲಿ ನೋಡಿದ್ದೀನಿ. ಇಷ್ಟು ಖುಷಿ ಆಗ್ತಾ ಇದೆ. ನಾನು ಡೇಜಾ ಅಂತ ಒಂದು ಕಂಪ್ನಿಗೆ ಸೇರಿದ್ದೀನಿ. ಅದರಲ್ಲಿ ಸಾಕಷ್ಟು ಜನಕ್ಕೆ ನಾನು ಇನ್ವಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಆ ಕಂಪ್ನಿಯಿಂದ ನನಗೆ ಏನು ಇನ್ಕಮ್ ಬರುತ್ತೆ ಅದರದ್ದು 5% ನಾನು ದೇಣಿಗೆಯಾಗಿ ಕೊಡ್ತೀನಿ. ಅದು ಕಡಿಮೆನೇ ಆಗೋದಿಲ್ಲ, ಅದು 50,000 40,000 ಮೇಲೆ ಆಗೋ ಒಂದು ಲಕ್ಷಣಗಳು ನನ್ನ ಹತ್ರ ಇದೆ. ಅಷ್ಟು ದೇಣಿಗೆ ನಾನು ಕೊಡ್ತೀನಿ. ತಮ್ಮೆಲ್ಲರ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ವೆರಿ ಮಚ್.
ಶಾರದಾ ಮಾತ ಮಕ್ಕಳು ನಮ್ಮನ್ನೆಲ್ಲರನ್ನೂ ಎಲ್ಲರೂ ಶಾರದಾ ಮಕ್ಕಳೇ ಅದರಲ್ಲಿ ಚೆನ್ನಾಗಿದ್ದೀವಿ. ಈ ಕಲಾಕೃತಿಗೆ ಒಂದು ದೊಡ್ಡ ಚಪ್ಪಾಳೆ.